ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಾಗಿನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಈಶ್ವರಪ್ಪ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ. ಸರ್, ನಾವು 23/2/55 ಜನನ. ನನ್ನ ಹೆಸರು ಈಶ್ವರಪ್ಪ, ತಂದೆ ಹೆಸರು ಬಸಪ್ಪ, ತಾಯಿ ಹೆಸರು ಶಾಂತಮ್ಮ. ನಾವು 2 ಅಣ್ಣರು, 3 ಅಕ್ಕರು, 2 ತಂಗಿಯರು, 1 ತಮ್ಮರು. ವಿದ್ಯಾಭ್ಯಾಸ SLC. ನಮ್ಮ ಕುಟುಂಬ ತುಂಬು ಕುಟುಂಬ. ಬಡತನ, ಬಾಲ್ಯದಲ್ಲಿ ಬಡತನ ಅನುಭವಿಸಿದ್ದೀವಿ. ಕಾಲಾನಂತರ ದೇವರು ಕೃಪೆಯಿಂದ, ನಮ್ಮ ಶಕ್ತಿ ಸಾಹಸದಿಂದ ಜೀವನ ಮಾಡೋಕ್ಕೇನು ತೊಂದರೆ ಇಲ್ಲ. ಬೆಳೀತಾ ಬರಬರ್ತಾ ಸ್ವಲ್ಪ ದೇವರು ನಮಗೆ ಅನುಕೂಲ ಮಾಡಿಯಾನೆ. ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ನೆಮ್ಮದಿ ಜೀವನ ಮಾಡೋಕ್ಕೆ ಸರಿ ಇದೆ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದು ಯಾವಾಗ? ರಾಜಕೀಯ ಬರೋಕ್ಕಂತಿದ್ದು ನಾವು ಬಾಲ್ಯದಲ್ಲಿ ನಾವು SLC ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಮಗೆ ಹಿಸ್ಟ್ರಿಯಲ್ಲಿ ಭಾಳ ನನಗೆ ಆಸಕ್ತಿ ಇತ್ತು. ನಾನು SLC ಸ್ಟಡಿ ಮಾಡಿದರೂ ಸಹಿತ ನಮ್ಮ ಜೀವನದಲ್ಲಿ ನಾನು ತೊಂದರೆ ಆಗಿದ್ದು ಅಂದರೆ ಇಂಗ್ಲೀಷ್ ಒಂದು ನಮಗೆ ಕೈ ಕೊಟ್ಟರಿಂದ ಇವತ್ತು ಸರ್ಕಾರಿ ಹುದ್ದೆಯು ಹೋಗೋಕ್ಕಾಗಲಿಲ್ಲ. ಅದೊಂದು ಬಿಟ್ಟು ಎಲ್ಲ ವಿಚಾರದಲ್ಲಿ ಕನ್ನಡ ಇರ್ಬೋದು, ಸೈನ್ಸ್ ಇರ್ಬೋದು, ಹಿಸ್ಟ್ರಿ ಒಳಗೆ 100ಕ್ಕೆ 85-90% ಆ ವಿದ್ಯಾರಲ್ಲಿ ಇತ್ತು. ನಮ್ಮ ತಂದೆಯವರು ಹಿಂದೆ ನಮ್ಮ ಮನೆತನದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದರು. ಅದನ್ನು ಕಂಡು ನಾವು ಬಾಲ್ಯದಲ್ಲಿ ಒಳ್ಳೆಯದು ತಿಳುವಳಿಕೆ ಬಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ನೋಡ್ತಾ ಜನಗಳ ಹತ್ರ ಕಳೀತಾ, ನಾವು ಯಾಕೆ ಸಮಾಜಕ್ಕೆ ಸೇವೆ ಒಳ್ಳೆಯದು ಮಾಡಬಾರ್ದು. 4 ಜನ ರಾಜಕಾರಣದಲ್ಲಿ ಯಾರೂ ಕಲಿತು ಬರೋದಲ್ಲ. ಆದರೂ ಕಂಡದ್ದನ್ನು ಇದ್ದಂಗೆ ಹೇಳಬೇಕು, ಕೆಲಸ ಮಾಡಬೇಕು. ಕಾನೂನು ಪ್ರಕಾರ ಜನಗಳಿಗೆ ಸೇವೆ ಮಾಡಿ ಏನೇನು ಸಿಗಬೇಕು ಅದನ್ನು ಸರ್ಕಾರ ಲೆವೆಲಿನ ಸ್ವತ್ತುಗಳನ್ನು ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಜನರ ಒತ್ತಾಯ ಮೇರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಜನರ ಒತ್ತಾಯ ಮೇರೆಗೆ 2000 ಇಸ್ವಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದೆ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್? ಮೊದಲಿಂದಲೂ ನಮ್ಮ ಕೈಲಾದಷ್ಟು ಅಳಿಲ ಸೇವೆ ಸಮಾಜಕ್ಕೆ ಮಾಡಿದ್ವಿ. ದೇವಸ್ಥಾನ ಇರ್ಬೋದು, ಶವ ಸಂಸ್ಕಾರ ಕಾರ್ಯಕ್ರಮ ಇರ್ಬೋದು, ಎಲ್ಲ ಸಮಾಜರ ಬಾಂಧವ್ಯ ಕೊಟ್ಟು ನಾವೆಲ್ಲದರಲ್ಲೇ ಬೆರೆತಿದ್ದೀವಿ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಜೀವನ ಮಾರ್ಗದರ್ಶಕ ನಮ್ಮ ತಂದೆ ತಾಯಿ, ನಮ್ಮ ಹಿತೈಷಿಗಳು ಮತ್ತು ಗ್ರಾಮಸ್ಥರು. ಸರ್, ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರು? ರಾಜಕೀಯ ಜೀವನದ ಮಾರ್ಗದರ್ಶಕರು ನಮ್ಮ ಗ್ರಾಮದ ಮಾಜಿ ಚೇರ್ಮನ್ ರಾಜೇಶ್ ಕಂಚೀರಪ್ಪನವರು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಜನರ ಅಪೇಕ್ಷೆ ಮೇರೆಗೆ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಆಸಕ್ತಿ ವಹಿಸಿದ್ದೀವಿ. ನಾವು ಗ್ರಾಮದ ಹವಿ ಕೆಲಸದ ಬಗ್ಗೆ ಆಸಕ್ತಿ ಇರೋದ್ರಿಂದ ಜನಗಳ ಒತ್ತಾಯ ಮೇರೆಗೆ ನಾವು ಸ್ಪರ್ಧೆ ಮಾಡಿದ್ವಿ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಜನ ಅಪೇಕ್ಷೆ ಪಟ್ಟರೆ ಸ್ಪರ್ಧೆ ಮಾಡ್ತೀವಿ. ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ, ನಮ್ಮ ಮತದಾರ ಅಪೇಕ್ಷೆ ಪಟ್ಟರೆ ಸ್ಪರ್ಧೆ ಮಾಡ್ತಾರೆ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಪಕ್ಷ ಗ್ರಾಮ ಪಂಚಾಯತಿಗಿರಲ್ಲ, ಆದರೂ ಒಂದು ಬೆಂಬಲಿಸ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಮಾಡಿದ್ವಿ. ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೇಶಕ್ಕಾಗಿಯೇ, ಸ್ವತಂತ್ರಕ್ಕಾಗಿಯೇ ಜೀವ ಕೊಟ್ಟಂಥ ಪಕ್ಷ, ಜೀವದಾನ ಮಾಡಿದಂಥ ಪಕ್ಷ. ಕಷ್ಟ ಸುಖದಲ್ಲಿ ಬಡವರಲ್ಲಿ ಕಷ್ಟ ಸುಖ ಆದಂಥ ಪಕ್ಷ. ಎಲ್ಲ ಸರ್ವಧರ್ಮರನ್ನು ಸಮನಾಗಿ ಕಾಣುವ ಪಕ್ಷ. ಇದು ಒಂದಕ್ಕೆ ನಾವು ಎಲ್ಲ ಧರ್ಮದವರು, ನಮ್ಮ ಜಾತ್ಯತೀತ ರಾಷ್ಟ್ರ ಕರ್ನಾಟಕ, ಇಂಡಿಯಾ.
ಎಲ್ಲ ಸರ್ವಧರ್ಮದವರನ್ನು ಸಮನಾಗಿ ಕಾಣುವ ಪಕ್ಷ ಅಂದರೆ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ. ಆ ಉದ್ದೇಶದಿಂದ ಆ ಪಕ್ಷಕ್ಕೆ ನಾವು ಬೆಂಬಲ ಸೂಚ್ತಾ ಇದ್ದೀವಿ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ನಮ್ಮ ಜೀವನದಲ್ಲಿ ಸಂತೋಷಗಳಿಗೆ ಈ ರಾಜ್ಯದ ಹೃದಯ ಶ್ರೀಮಂತ ರಾಜಕಾರಣಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದು, ಅದೇ ನಿಮಗೆ ಸಂತೋಷ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ನಮ್ಮ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳಿದ್ದು ಸರ್. ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಅನುದಾನ ಯಾವ ಪಂಚಾಯತಿ ಬರಬೇಕು ಎಷ್ಟು ಬರುತ್ತದೆ. ಆದರೆ ನನ್ನ 33 ತಿಂಗಳ ಅವಧಿ ಒಳಗೆ ನಾನು ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಮೀರಿದ್ದನ್ನು 22 ಲಕ್ಷ ರೂಪಾಯಿಯನ್ನು ಗ್ರಾಂಟನ್ನು ಹಾಕ್ಸ್ಕೊಂಬಂದು ಜಮೀನಿಗೆ ಹೋಗೋ ದಾರಿಗಳನ್ನು ಸುಮಾರು 6 ದಾರಿಗಳನ್ನು ಇವತ್ತು ಮಾಡಿಸಿದ ಹೆಮ್ಮೆ ನನಗಿದೆ. ಇವತ್ತು ಜನ ಯಾರು ಹೇಳಿದ್ರು ಈಶ್ವರಪ್ಪನವರು ಮಾಡಿಸಿದ ದಾರಿಗಳು ಅಂತ ಹೇಳ್ತಾರೆ. ಆಮೇಲೆ ಊರಲ್ಲಿ ಡ್ರೈನೇಜ್, ಇಡೀ ಗ್ರಾಮದಲ್ಲಿ ಡ್ರೈನೇಜ್ ಮಾಡಿಸಿರೋದು ನಾವೇ. ಯಾಕಂದರೆ ಕಂಡೀಷನ್ ನಿಂತ್ಕೊಂಡಿದ್ದು ನಮ್ಮರಾಗಲಿ ಇನ್ನೊಬ್ಬರಾಗಲಿ ಕಡಾಖಂಡಿ ಇದ್ದಿದ್ದಂಗೆ ಹೇಳಿ ಕಟ್ ಮಾಡಿಸಿ ಇವತ್ತು ಡ್ರೈನೇಜ್ ಮಾಡಿಸಿದ್ವಿ. ಮನೆಗಳು 1900 ನಾವು 2000ರಲ್ಲಿ ಗುಂಪು ಯೋಜನೆ ಅಂತೂ ಮನೆ ಬಂದು ಸರ್. ಕುಮಾರ್ ಬಂಗಾರಪ್ಪರು ಸಣ್ಣ ನೀರಾವರಿ ಮಿನಿಸ್ಟರ್ ಆಗಿದ್ದರು. 20 ಮನೆ ಒಂದು ಗುಂಪಾಗಿತ್ತು. ನಮ್ಮ ಅಂಬರ್ಕೊಪ್ಪ ಜಗದೀಶ್ ಅಂತ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅವ್ರ ಮಾವರು DP ಜಯಚಂದ್ರ ಹತ್ರ ಹೋಗಿ ಒಂದು 3-4 ಸ್ಕೀಮ್ ಹಾಕ್ಸ್ಕೊಂಬೋದ್ರು. ಒಂದು 20 ಮನೆ ಒಂದು ಗುಂಪು. ಆಮೇಲೆ ಅಲ್ಲಿ ಆ ರೋಡ್ನಲ್ಲಿ ರೋಡ್ ಮಾಡಬೇಕು ಅಂತ ಅದೊಂದು ನಾನು ನಮ್ಮೂರಿಗೆ ಹಾಕ್ಸ್ಕೊಂಬಂದಿದ್ದೆ. ರುದ್ರಭೂಮಿ ಸಮಸ್ಯೆ ಇದೆ ಸರ್. ನಮ್ಮಲ್ಲಿ ರುದ್ರಭೂಮಿ ಇರೋದು ಒಂದು ಸರ್ವೆ ನಂಬರ್ 1ರಲ್ಲಿ ಕಟ್ಟೆ ಜಾಗದ 3 ಎಕರೆ 30 ಗುಂಟೆ ಖರಾಬ್ ಜಾಗದಲ್ಲಿದೆ ರುದ್ರಭೂಮಿ. ಅದಕ್ಕೆ ಪಾಣಿ ಇಲ್ಲ. ಅದಕ್ಕೆ ಹೋರಾಟ ಮಾಡ್ತದನ್ ಸರ್. ಒಂದು ಪಾಣಿ ಇವತ್ತು ಪಾಣಿ ಇಲ್ಲದಕ್ಕೆ ಸರ್ಕಾರದ ಅನುದಾನ ಪಡೆಯೋಕ್ಕಾಗ್ತಾಯಿಲ್ಲ ಇದೆ. ನಮ್ಮಲ್ಲಿ ಹಾಲಿ ಏನಿದೆ ಇಲ್ಲ ಸರ್. ನಮಗೇನಂದರೆ ಈಗ ನಾವೇನು ರೋಡ್ ಮಾಡಿದ್ವಲ್ಲ ಅವಕ್ಕೆ ಕಲ್ಲು ಬಿಚೋಣಿ ಆಗ್ಬೇಕಷ್ಟೆ. ಮಣ್ಣು ರೋಡ್ ಮಾಡಿಸಿದೆ ನಾನು ಅವಾಗ ಕಟ್ ಮಾಡಿಸಿ. ನಾ ಮಾಡಿಸಿದ್ದು ಹೆಂಗೆ ಸರ್ ಅಂದರೆ ನಕಾಶೆ ತರಿಸಿ ಸರ್ವೇರ್ ಕರೆಸಿ ಎಲ್ಲಿ ಎಷ್ಟು ಅಡಿ ಅಗಲ ಇದೆ ಅಷ್ಟು ಕಟ್ ಮಾಡಿಸಿ ಅಂತ. ಯಾಕಂದರೆ ಒಂದು ಸ್ವಲ್ಪ ಗೊತ್ತಿದ್ದು ಯಾರ್ದು ಇನ್ನೊಬ್ಬರು ಒತ್ತುವರಿ ಮಾಡಿಲ್ಲ. ನಾನು ಇಲ್ಲದ ಕೆಲಸ ನೋಡೋಕ್ಕೆ ಹೋಗೋರು ಆ ರೋಡನ್ನು ಅಭಿವೃದ್ಧಿ ಮಾಡಿಕೊಟ್ರೆ ಸಾಕಷ್ಟೆ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರು ಏನು ಹೇಳಿಕ್ಕೆ ಬಯಸ್ತೀರಾ ಸರ್? ಜನ ನನಗೆ ಮತ ಹಾಕಿದ್ದಕ್ಕೆ, ನಾನು ಸಮಾಜ ಸೇವೆ ಮಾಡಿದ ಕೊಟ್ಟಕ್ಕೆ ಅವರ ಚಿರಋಣಿಯಾಗಿ ಅವರ ಧನ್ಯವಾದಗಳನ್ನ ಹೇಳಕ್ಕೆ ಅನ್ನಿಸ್ತದೆ ಸರ್. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.